ವಿಜಯಪುರ ಜಿಲ್ಲೆಯ 13 ತಾಲೂಕಿನ ಸಂಚಾಲಕರು, ಮಾನವ ಬಂಧುತ್ವ ವೇದಿಕೆ ಮತ್ತು ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳ ಮುಖಂಡರ ಉಪಸ್ಥಿತಿಯಲ್ಲಿ ವಿಜಯಪುರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಫೆಬ್ರವರಿ 2ನೇ ತಾರೀಕಿನಂದು ನಡೆಯುವ ಮಾನವ ಬಂಧುತ್ವ ವೇದಿಕೆಯ ದಶಮಾನೋತ್ಸವ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿಯಾಗಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನ ಬೆಳಗಾವಿ ವಿಭಾಗದ ಸಂಚಾಲಕರು ಆದ ಭರಮಣ್ಣ ತೋಳಿ ಅವರ ವಹಿಸಿದ್ದು, ಜಿಲ್ಲಾ ಸಂಚಾಲಕರು ಆದ ಪ್ರಭುಗೌಡ ಪಾಟೀಲರು ಉಪಸ್ಥಿತರಿದ್ದರು. ಚಂದ್ರಕಾಂತ್ ನಗರಿ, ನ್ಯೂಸ್ 81 ಕನ್ನಡ, ವಿಜಯಪುರ. ಮಾನವ ಬಂಧುತ್ವ ವೇದಿಕೆಯ ಈ ಚಳುವಳಿಗೆ ಬೆನ್ನೆಲುಬಾಗಿ ಇಲ್ಲಿವರೆಗೂ ಬಂದಿದ್ದೀರಿ. ಇನ್ನು ಮುಂದೆ ಸಹಿತ ಈ ಚಳುವಳಿಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸ ನಿಟ್ಟಿನಲ್ಲಿ ತಮ್ಮೆಲ್ಲ ಜನಪರ ಸಂಘಟನೆಗಳ ಸಹಕಾರ ಮತ್ತು ಅವಶ್ಯಕತೆ ಸಹಿತ ನಮಗಿದೆ ಅಂತ ಹೇಳ್ತಾ ತಮ್ಮೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಒಂದು ಕಡೆ ವ್ಯವಸ್ಥಿತವಾಗಿ ಏನಪ್ಪ ಅಂತಂದ್ರೆ ಮಾಡಲೇಬೇಕು. ಸನ್ಮಾನಿಸಿದ ಜಾರಕಿಹೊಳಿ ಸಾಹೇಬ್ ಏನಪ್ಪ ಅಂತಂದ್ರೆ ನಿರಂತರವಾದಂತಹ ಸಭೆಗಳು ಮಾಡೋ ಜೊತೆಗೆ ಏನಪ್ಪ ಅಂತಂದ್ರೆ ಅದೇ ಯಾಕೆ ಮಾಡಿಲ್ಲ, ಇದೇ ಯಾಕೆ ಮಾಡಿಲ್ಲ ಅಂತ ತಿಳ್ಕೊಂಡು ಎಲ್ಲರನ್ನ ಹುಡುಕಿ ತೆಗೆದು ಏನಪ್ಪ ಕೆಲಸಕ್ಕೆ ಹಚ್ಚುವಂತ ವ್ಯವಸ್ಥೆ ಇದೆಯಲ್ಲ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಏನಪ್ಪ ಅಂದ್ರೆ ಯಾವ ರಾಜಕಾರಣ ಜಾರಕಿಹೊಳಿ ಮಾನವ ಒಂದು ವೇದಿಕೆಗಳನ್ನ ಕಟ್ಕೊಳ್ಳೋ ಜೊತೆಗೆ ಏನಪ್ಪ ಅಂತಂದ್ರೆ ಹಲವಾರು ಕ್ಷೇತ್ರದ ಹಲವಾರು ವರ್ಗದ ಹಲವಾರು ಜನರನ್ನ ಏನಪ್ಪ ಅಂತಂದ್ರೆ ಬೆಳೆಸೋ ಜೊತೆಗೆ ಸಮಾಜ ಏನಪ್ಪ ಅಂತಂದ್ರೆ ಸರಿದಾರಿ ಹೋಲಿಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವು ದೊಡ್ಡ ಸಾಧನೆ ಅಂತ ತಿಳ್ಕೊಂಡು ಅದಕ್ಕೆ ನಮ್ಮ ಇವರು ಡಾಕ್ಟರ್ JS ಪಾಟೀಲ್ ಅವರು ಇವತ್ತು ಅವರು ಬಸವಾದಿ ಅನ್ವಯಗಳನ್ನ ಮತ್ತು ಶರಣ ಸಾಹಿತ್ಯವನ್ನ ಶರಣ ವಿಚಾರನ ಅಂದ್ರೆ ಇವತ್ತು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸಮಸ್ಯೆ ಹೆಂಗಾಗಿದೆ ಅಂದ್ರೆ ಮಾನವ ಬಂಧುತ್ವ ವೇದಿಕೆ ಅಂತಾನೆ ಬುದ್ಧ ಬಸವ ಬೇಡಿಕೆಗಳನ್ನ ಇದು ಕೂಡ ಒಂದು ದಲಿತ ಸಂಘಟನೆ ಅಥವಾ ಹಿಂದುಳಿದ ವರ್ಗದ ಸಂಘಟನೆ ಆಗ್ಬಾರ್ದು ಅಂತ ತಿಳ್ಕೊಂಡು ಜಾರಕಿಹೊಳಿ ಏನಪ್ಪ ಬಹಳ ಸ್ಪಷ್ಟವಾಗಿ ತಗೊಂಡ್ಬಿಟ್ಟಿದ್ದಾರೆ. ಆ ವ್ಯವಹಾರಗಳಿಗೆ ಇಲ್ಲಿಂದ ಮಧ್ಯದಲ್ಲಿ ಕುಷ್ಟಿ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಏನಪ್ಪ ಅಂದ್ರೆ ವಾಹನಗಳನ್ನ ಚೆಕ್ ಮಾಡಿ ಅಲ್ಲಿ ದುಡ್ಡು ಕೊಡುವಂತ ವ್ಯವಸ್ಥೆ ಮಾಡೋದು ಈಗ ಫೈನಲ್ ಆಗಿಲ್ಲ. ಯಾಕಂತಂದ್ರೆ ಲಾಸ್ಟ್ ಟೈಮು ಎಲ್ಲೋ ಒಂದು ಕಡೆ ಸಾಹೇಬ್ರ ನಿಯರ್ ಬೈ ಹೇಳಿದ್ರು ಕಳಿಸಿ ನೀವು ವಾಹನ ಕಳಿಸಿದ ಏನಪ್ಪ ಅಂದ್ರೆ ಬರಲೇ ಇಲ್ಲ ವಾಹನಗಳು ರೊಕ್ಕ ಕೊಡ್ತೀವಿ ಹಂಗಿಲ್ಲ, ವ್ಯವಸ್ಥಿತವಾಗಿ ಬರಬೇಕು ಅಂತ ಹೇಳಿದ್ರೆ ಈಗ ಮಾತಾಡೋದ್ರ ಬಗ್ಗೆ ಗಾಡಿ ಕುಸ್ಲಿಗಿಂತ ಹುಳಿ ಮೇಲೆ ಹೋಗೋದು ಜನವರಿಗೆ ನಮ್ಗೇನಾದ್ರು ನ್ಯಾಷನಲ್ ರೋಡ್ ಅದ, ನ್ಯಾಷನಲ್ ರೋಡ್ ಬಿಟ್ರೆ ನಾವು ಹರಪನಹಳ್ಳಿ ಕುಡಿಗಿ ಎರಡನೇದು ಟೋಲ್ ಜಾಸ್ತಿ ಹೋಗ್ತೈತಿ. ಇಲ್ಲ ಫ್ರೀ ಮಾಡಿಸ್ತೀವಿ. ಪ್ರತಿ ರೊಟೇಷನ್ದಾಗೂ ನಮ್ ಟೀಮ್ ಇರ್ತೈತಿ. ಯಾವುದೇ ಯಾವ ರೋಡ್ಲೇ ಬಂದ್ರು ಸಹಿತ ದಾವಣಗೆರೆ BNR ಪಬ್ಲಿಕ್ ಸ್ಕೂಲ್ 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು, SSLC ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ. ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಜ್ಞಾನ ಲ್ಯಾಬ್, ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನ ಜಾರಿಗೊಳಿಸಲಾಗಿದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ, ಸಂಗೀತ, ಕರಾಟೆ, ಟ್ಯಾಂಗ್ ಹ್ಯಾಂಡೋ, ಚದುರಂಗ, ರೋಬೋಟಿಕ್ ನಂತಹ ವಿಶೇಷ ತರಗತಿಗಳನ್ನ BNR ಶಾಲೆಯಲ್ಲಿ ಕೈಗೊಳ್ಳಲಾಗ್ತಾ ಇದೆ. ನಮ್ಮ BNR ಶಾಲೆ ಎಜುಕೇಶನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ FAP ರಾಜ್ಯ ಪ್ರಶಸ್ತಿ 2024ರಲ್ಲಿ BNR ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ
ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9904982215 ಹಾಗೂ 9845451196.